ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರು ಕೂಡ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ. ಬನ್ನಿ ನಮ್ಮ ಈ ವಿಡಿಯೋದಲ್ಲಿ ಏನೇನು ನಡೆಯುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಸ್ವಲ್ಪ ಮಂಡಕ್ಕಿ ಹಾಕಿದ್ದೀನಿ. ಇಲ್ಲಿ ತಿಂತಾವೇನೋ ಅಂತ ನೋಡಬೇಕು. ಯಾರು ಹೋಗ್ತೈತೆ ಹಂಗೆ ಕಾಬಿಟ್ಟೆ ನೋಡ್ರಿ. ಸ್ಟಾರ್ಟ್ ಮಾಡ್ತಾನೆ ಪಟ್ ಒಂದು ತಿಂತಂದರೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೇವು. ಕಾಬಿಟ್ಟೆ ಒಂದು ತಿಂದ್ರೆ ಸಾಕು, ರುಚಿ ಹತ್ತತ್ತಲ್ಲ, ಆಮೇಲೆ ಸ್ಟಾರ್ಟ್ ಮಾಡ್ತವೆ. ಇಲ್ಲಿ ನೋಡ್ರಿ, ಕಾಲಾಗಿ ಹಿಡ್ಕೊಳಕ್ಕೆ ಹೋಗುತ್ತೆ ಇದು ಮಂಡಕ್ಕಿನ. ಪುತ್ತಲ್ಲಿ ಅಮ್ಮಗೆ ಚೆನ್ನಾಗಿ ಆಯ್ನೆ ಕಪ್ಕಿ ನೋಡ್ರಿ. ಅದು ಮಂಡಕ್ಕಿನ ಕಾಲಾಗಿ ಹಿಡ್ಕೊಂಡು ತಿನ್ನೋಕೆ ಹೋಗೋದು ನೋಡ್ರಿ. ಎಲ್ಲ ಗೊತ್ತಾಗ್ತಾವೆ ನೋಡ್ರಿ, ದೊಡ್ಡ ಕಾದಂಗೆ ಅವು ಕಾಲಾಗಿ ಹಿಡಿಬೇಕು ಅನ್ನೋದು ಅರ್ಥ ಆಗುತ್ತೆ ನೋಡ್ರಿ ಅವಕ್ಕೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಲಾಗಿ ಹಿಡ್ಕೊಳಕ್ಕೆ ಹೋಗುತ್ತೆ. ಗಿಳಿ ಹೆಂಗೆ ಮಾಡಿದ್ರು ಚೆನ್ನಾಗಿ ಕಾಣ್ತು ನೋಡ್ರಿ. ನೋಡ್ರಿ ಮಂಡಕ್ಕಿ ಅಂದ್ರೆ ಎಷ್ಟು ಇಷ್ಟ ನೋಡ್ರಿ ಅವಕ್ಕೆ. ನೋಡ್ರಿ ನಮ್ಮ ಕುರಿ ಮರಿ ಹೆಂಗೆ ಸೌಂಡ್ ಮಾಡೋಕೆ ಕುಂತೈತಿ. ಅದು ಒಂದು ಕಟ್ಟಿ ಒಂದು ಬಿಟ್ಟಾರೇನೋ, ಅದಕ್ಕೆ ನೋಡ್ರಿ ಎಷ್ಟು ಕೂಗಕ್ಕೆ ಕುಂತಾವ. ಕಟ್ರಮ್ ಮಾಡ್ತಾವ ನೋಡ್ರಿ ಇವಂತು. ಕೀ ಬಾ ಕೀ ಖಾओ बेटा, पुट्टो खा पुट्टो पुट्टो खा रे, चुरमुरे खाने के तोते. ಆ ಕುರಿ ಕೂಗೋದಕ್ಕೆ ಹೆದರಾಕುಂತಾವ ನೋಡ್ರಿ ಅವು. ನೋಡ್ಬಾ ಸಮೀರ್, ಮಂಡಕ್ಕಿ ಶುರು ಮಾಡ್ಕೊಂಡವ್. ಮಂಡಕ್ಕಿ ತೋತುಗಳು छोड़ पकड़ना को भाग रही हूँ ना. अब छोड़ नहीं, छोड़ बा, मारना को छोड़. ಮಂಡಕ್ಕಿ ತಿನ್ನಕ್ಕಂತ ಬಿಡು ಸಮೀರ, ತಿನ್ಲಿ. ಹೆದರು ಓಡ್ತಾವ ಮೂಲಿ ಹೋಗ ಬರೀ. ಇಲ್ಲಿ ಬಿಡು, ತಿಂತದ ಪಾಪ. क्या पूरे चुम्मुरे तक उड़ाया. ये तेरे हाथ देखे तो डरती, छोड़वा पहले वो. आबा आ बेटो, जाओ वहाँ पाप ठहरे वो. ले आ तू मिठू आ बेटे, आ जल्दी. ಹಂಗೆ ನೋಡ್ರಿ ಫ್ರೆಂಡ್ಸ್, ಸ್ವಲ್ಪ ಹೀರೆಕಾಯಿ ಸಾರು ಬದನೆಕಾಯಿ ಪಲ್ಯ ಮಾಡಬೇಕಂತ ನಾನು ಇವಾಗ. ಸ್ವಲ್ಪನೇ, ತುಂಬ ತಿಳಿಯಾಗಲ್ಲ. ಅದ್ರಾಗ ಸ್ವಲ್ಪ ಇದ್ರಾಗ ಸ್ವಲ್ಪ ಪಲ್ಯ, ಒಂದು ಸ್ವಲ್ಪ ಅಷ್ಟೇ. ಒಂದು ಹೊತ್ತಿಗೆ ಸಾರಿದೆ ಫ್ರೆಂಡ್ಸ್, ಮೀನು ಸಾರು. ಅದಕ್ಕೆ ಒಂದು ಸ್ವಲ್ಪ ಪಲ್ಯನೂ ಬೆಳಗ್ಗೆ ಆಗುತ್ತೆ. ಇವಾಗ ತಿನ್ನಲ್ಲ ಅಂದರೆ ಹೀರೆಕಾಯಿ ಸಾರು ಆಗುತ್ತೆ ಅಂತ. ಅದಕ್ಕೆ ನೋಡ್ರಿ ಇಷ್ಟು ಮಸಾಲೆ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕಿ ಪಲ್ಯ ಮಾಡಿಬಿಡ್ತೀನಿ. ಎರಡು ಒಂದು ಸ್ವಲ್ಪ ಗಟ್ಟಿಯಾಗಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ ಹುರ್ಕೊಂಡು ಅರ್ದ್ಬಿಡ್ತೀನಿ. ಕರೆಂಟೇ ಒಂದು ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್, ಈ ಮಳೆಗಾಲದಲ್ಲಿ ಸರಿಯಾಗಿ ನಿಲ್ಲೋದೇ ಇಲ್ಲ ಕರೆಂಟೆಲ್ಲ. ನೋಡ್ರಿ, ಎಲ್ಲಿಂದಾನೇ ಗೊಂಜಾಳ ಸಿಕ್ಕಂತೆ ಹಳ್ಳಿಗಳಲ್ಲಿ ಯಾರೋ ಕೊಟ್ರಂತಪ್ಪ, ತಂದಿದ್ದಾರೆ ನೋಡ್ರಿ. ನನ್ನ ಫೇವ್ರೇಟ್ ಗೊಂಜಾಳ, ತುಂಬ ಇಷ್ಟಪಟ್ಟು ತಿಂತೇನೆ ನೋಡ್ರಿ ನಾನು ಮಾತ್ರ. ಇದು 4 ಇದ್ದಾವೆ ಫ್ರೆಂಡ್ಸ್ ಇವು. ನೋಡ್ರಿ ಇವಾಗ ಸುಲಿದಿದ್ದೀನಿ ಫ್ರೆಂಡ್ಸ್. ಇವಾಗ ಬೇಯಿಸ್ಕೊಂಡು ತಿನ್ನೋದು ನೋಡ್ರಿ. ನನಗಂತೂ ಭಾಳ ಫೇವ್ರೇಟ್ ರೀ ಫ್ರೆಂಡ್ಸ್ ಇದು ಗೊಂಜಾಳ ಅಂದರೆ. 1-2-3 ಸೀಟಿ ಹೊಡೆದ್ರೆ ಎಲ್ಲ ಬಂದುಬಿಡ್ತವೆ. ತಿನ್ನೋದು ನೋಡ್ರಿ, ಸಖತ್ತಾಗಿರ್ತಾವ್ರಿ ಇವು. ಯಾವಾಗಾದ್ರೂ ತಿನ್ನೋಕೆ ಇಷ್ಟ, ತುಂಬ ಇಷ್ಟ ನೋಡ್ರಿ. ನಾನು ಮಳೆಗಾಲ ಬೇಸಿಗೆಲ್ಲ ಯಾವ ಹೊತ್ತಲ್ಲಾದರೂ ಗೊಂಜಾಳ ಅಂದರೆ ಭಾಳ ಫೇವ್ರೇಟ್ ರೀ ನನಗೆ. ಹಂಗೆ ನೋಡ್ರಿ ಫ್ರೆಂಡ್ಸ್, ನಾನಿವಾಗ ಬೆಳಗ್ಗೆ ತಿಂಡಿಯಾಗಿ ನೋಡ್ರಿ ಬದನೆಕಾಯಿ ಪಲ್ಯ, ಹಾಗೂ ನೋಡ್ರಿ ಒಂದು ಸ್ವಲ್ಪ ಹೀರೆಕಾಯಿ ಸಾರು. ಸಮೀರಿಗೆ ಊಟಕ್ಕೆ ಕಟ್ಟಲಿಕ್ಕೆ ಅಂತ ಅನ್ನನೂ ಮಾಡಿದ್ದೀನಿ ನೋಡ್ರಿ. ಬಿಸಿ ಅನ್ನ, ಅಂಬ್ಲಿನೂ ಕೂಡ ಮಾಡಿಟ್ಟಿದ್ದೀನಿ ಫ್ರೆಂಡ್ಸ್, ತಣ್ಣಗಾಗಿದೆ. ಹಾಗೆ ರೊಟ್ಟಿ ಸುಡ್ತಾ ಇದ್ದೀನಿ ನೋಡ್ರಿ ಫ್ರೆಂಡ್ಸ್. ಬೇಗ ಟೈಮ್ ಆಗುತ್ತಲ್ಲ,
ಅದಕ್ಕೆ ರೊಟ್ಟಿನೂ ಸುಡ್ತಾ ಇದ್ದೀನಿ. ಇಷ್ಟು ನೋಡ್ರಿ ಬೆಳಗ್ಗೆದು ಅಡುಗೆ ಮಾಡೋದು ನಮ್ಮದು. ಇಷ್ಟು ತಿಂಡಿನೂ ಮಧ್ಯಾಹ್ನದ್ದು ಸೇರೆ ಆಗುತ್ತೆ ನೋಡ್ರಿ. ಬೇಗ ಮಾಡಲೇಬೇಕು. 8:30 ಅನ್ನಷ್ಟಲಿಗೆ ಇಷ್ಟೆಲ್ಲ ಮಾಡಿರ್ತೀನಿ ನೋಡ್ರಿ ನಾನು. ಹಂಗೆ ನೋಡ್ರಿ ಇನ್ನೊಂದು ಸ್ವಲ್ಪ ಹಿಟ್ಟಿದೆ, ಇದೊಂದು ಸ್ವಲ್ಪ ಸುಟ್ಬಿಟ್ಟು ನಾನು ಶಾಲೆ ಹೋಗೋಕ್ಕೆ ತಯಾರಾಗಬೇಕು ನೋಡ್ರಿ. ಮತ್ತೆ ನಾನು ಕೂಡ ತಿಂಡಿ ತಿಂದು ಹಾಗೆ ನೋಡ್ರಿ ಇವತ್ತು ಬೆಳಗ್ಗಿನ ಜಾವನೇ ಮೇಲೆ ಕಟ್ಟಿದ್ದಾನೆ ನೋಡ್ರಿ. ಶಾಲೆ ಹೋಗೋದಲ್ಲ, ಅದಕ್ಕೆ ಮೇಲೆ ರೂಢ ಆಗ್ಬೇಕಂತೆ. ಈ ಹೊಸ ಪಾರಿವಾಳ ನೋಡ್ರಿ ಫ್ರೆಂಡ್ಸ್, ಇವು ವೈಟ್ ಇರೋವು 2 ಹೊಸ ಪಾರಿವಾಳನೇ. ಆ ಪಾರಿವಾಳನ ರೂಢ ಮಾಡಬೇಕಂತೆ. ಎಲ್ಲ ಕಡೆ ಸುತ್ತಲಿಗೂ ನೋಡಿದರೆ ಮನೆಗೆ ರೂಢ ಆಗ್ತವೆ ಅಂತ ಅಲ್ಲಿ ಮೇಲೆ ಗಿಳಿ ಪೆಟ್ಟಿಗೆ ಇತ್ತಲ್ಲ ಅದರಲ್ಲಿ ಹಾಕಿಟ್ಟಿದ್ದಾನೆ ನೋಡ್ರಿ. ಎಲ್ಲ ಕಡೆ ಸುತ್ತಲಿಗೂ ನೋಡಲಿ ಅಂತ ನೋಡ್ರಿ. ಮೈಂಡ್ ಸೆಟ್ ಹೆಂಗಿದೆ ನೋಡ್ರಿ ಒಂದು. ಸುತ್ತಲಿಗೂ ನೋಡಿದರೆ ಮನೆ ರೂಢ ಆಗ್ತಾವಂತೆ. ಇದೇ ಮನೆ, ಇದೇ ಜಾಗ ಅಂತ ಗೊತ್ತಾಗುತ್ತಂತ ನೋಡ್ರಿ. ಅದು ನೋಡ್ರಿ ಎಷ್ಟು ಚೆನ್ನಾಗಿ ಕುಂತಿದ್ದಾವೆ. ಅವನ ಮೇಲ್ಗಡೆ ಹೋಗಿ ಹೆಂಗೆ ನೋಡ್ಕೊಂತ ಕುಂತಿದ್ದಾವೆ. ಪ್ರಾಣಿ ಇದು ಪಕ್ಷಿಗಳಿಗೆಲ್ಲ ಎಲ್ಲ ಕಡೆನೂ ನೋಡ್ರಿ. ಅವು ಸುತ್ತಲಿಗೆ ನೋಡ್ತಾವ್ರಿ. ಅವು ಇರ್ಬೋದು ನೋಡಿ ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ಎಲ್ಲ ನೋಡಿ ಮನೆ ರೂಢ ಆಗೋದು ಅಂತ ಕೇಳ್ತಾನೆ ಅವನು. ಪಾರಿವಾಳ ಸಾಕಿದವ್ರಿಗೆ ಹೋಗಿ, ಅದಕ್ಕಾಗಿ ಈ ಥರ ಅವನಿಗೆ ಇದೇ ಥರ ಟ್ರಿಕ್ ಉಪಯೋಗಿಸ್ತಾನೆ ನೋಡ್ರಿ. ನೋಡ್ರಿ ಆ ದಾರ ಅಲ್ಲ, ಇದು ಹಗ್ಗ ಕಟ್ಟಿರೋದಿಲ್ಲಿ ಕೆಳಗಡೆ ತಂದು ಕಟ್ಟಿದ್ದಾನೆ. ಮತ್ತೆ ಇಳಿಸ್ಕೋಬೇಕಾದ್ರೆ ಈ ಹಗ್ಗ ಇದೆಯಲ್ಲ, ಇದನ್ನು ಬಿಸ್ತಾನೆ ಕೆಳಗೆ ಬರ್ತಾವೆ ನೋಡ್ರಿ ಅವು. ನೋಡ್ರಿ ಪಿಂಕು ಬಂದಿಲ್ಲು ಇವಾಗ, ಬೆಳಗ್ಗೆ ಹೋದವಳು. ನಾನೇ ಇಲ್ಲಿ ಒಳಗಡೆ ಹಾಕಿದೆ ನೋಡ್ರಿ. ಪಿಂಕು ರೂಢ ಆಗಿದ್ದಾಳ್ರಿ. ಅದೇ ಥರ ಅವಕ್ಕೂ ರೂಢ ಮಾಡ್ತಾ ಇರೋದವನು. ಅವ್ರ ಜೊತೆ ಪಿಂಕುಗೆ ಸೇರಿಸ್ತೀನಿ ಅನ್ನಪ್ಪ, ಅದಕ್ಕಾಗಿ ತರಿಸಿದ್ದಾನೆ ಫ್ರೆಂಡ್ಸ್ ವೈಟ್ ಜೊತೆ. ಏನು ಮಾಡ್ತಾನೋ ಇದನ್ನು ಅದ್ರ ಜೊತೆ ಮಾಡೋಕ್ಕಾಗಿ ತರಿಸಿದ ವೈಟು. ಅದು ನೋಡಿದರೆ 2 ಅವನ ಜೊತೆ ಮಾಡೋಕೆ ಇಟ್ಬಿಟ್ಟಿದ್ದಾನೆ ಇವಾಗ ಪಾಪ. ಮತ್ತು ಇದಕ್ಕೆ ಒಬ್ಬಳೇ ಮಾಡಿಬಿಟ್ಟ ನೋಡ್ರಿ. ಮತ್ತೆ ಒಂಥರದ್ದು ಏನಾರು ಐಡಿಯಾ ಆಯಿತು ಇನ್ನೊಂದು. ಬರೀ ಇವೇ ಆಯ್ತು ನೋಡ್ರಿ ಪಾರಿವಾಳ ಅಂತ. ಇಲ್ಲಿ ನೋಡ್ರಿ ಇಬ್ಬರು ಬ್ಲ್ಯಾಕ್ ಕೋಬ್ರಾಗಳು ಹೆಂಗೆ ಕುಂತಿದ್ದಾವೆ, ಕಾಣ್ತಾನೇ ಇಲ್ಲ ಕಣ್ಣಿಗೆ. ಇರು ನೋಡ್ರಿ, ಇಲ್ಲಿ ಗಿಳಿ ಇಲ್ಲಿ ಇಟ್ಟಿದ್ದಾನೆ ನೋಡ್ರಿ. ಅವಿಲ್ಲಿ ಹೋಗಿ ಕೂತ್ಕೊಬಿಟ್ಟ ಪಾಪ. ತೋತು ಮಿಠು ಹಾಂ ಬತ್ತಾಯ ಭಯ. ಅಯ್ಯೋ ಇಲ್ಲೂ ಚೆನ್ನಾಗತ್ತೆ ತಗೊಳ್ರಿ ಅವ್ರಿಗೆ, ಆ ಕಡೆ ನೋಡ್ಕೊಂತ ಕೂರ್ಲಿಕ್ಕೆ. ಬಟ್ ಇಡೀ ದಿನ ಆ ಕಡೆ ಈ ಕಡೆ ನೋಡ್ತಾ ಇವು ಕುಂದಿರ್ತಾವೆ. ಪಾರಿವಾಳಕ್ಕೆ ಸ್ವಲ್ಪ ರೂಢ ಆಗ್ತಾವೆ ನೋಡ್ರಿ. ಬಟ್ ಇವು ಕೂಡ ಅಷ್ಟೆಲ್ಲ ಮಾಡ್ಯಾನ ನೋಡ್ರಿ. ಪೆಟ್ಟಿಗೆಯಲ್ಲಿ ಗಿಳಿ ಪಾರಿವಾಳ ಎಲ್ಲ ತುರುಕ್ಬಿಟ್ಟಿದ್ದಾನೆ ಹಾಗೆ ನೋಡ್ರಿ ಫ್ರೆಂಡ್ಸ್. ನಂದು ಕೂಡ ಇವಾಗ ತಿಂಡಿ ಎಲ್ಲ ಮುಗೀತು. ಸಮೀರನಿಗೆ ಊಟ ಕಟ್ಟಿ ಕೊಟ್ಟು ಕಳಿಸಿದೆ. ಅವರು ಕೂಡ ಕೆಲಸಕ್ಕೆ ಹೋದರು. ನಾನು ತಿಂಡಿ ತಿಂದು ಶಾಲೆಗೆ ಹೋಗ್ತಾ ಇದ್ದೀನಿ. ಇವಾಗ 9:30 ಆಗಿದೆ ನೋಡಿ ಫ್ರೆಂಡ್ಸ್. ಹಾಗೆ ಇವು ಕುರಿಗಳಿಗಿರುತ್ತಲ್ಲ, ಮತ್ತು ಸೊಪ್ಪು ಕಟ್ಟಿ ಹೋಗಲೇಬೇಕು, ಇಲ್ಲಾಂದರೆ ಮಧ್ಯಾಹ್ನವರೆಗೂ ಕುಂದಿರ್ತಾವಲ್ರಿ ಪಾಪ. ಅದಕ್ಕೆ ಅವಕ್ಕೂ ಸ್ವಲ್ಪ ಸೊಪ್ಪು ಕಟ್ಟಿದೆ ಪಾಪ. ಮೇಲೆ ನೋಡ್ರಿ ಅಲ್ಲಿ ಕುತ್ಕೊಬಿಟ್ಟಿದ್ದಾವೆ ಪಾರಿವಾಳ ಮಾತ್ರ. ನನ್ನ ಕೆಲಸ ಬೆಳಗ್ಗೆದು ಮುಗೀತು. ಇವಾಗ ಶಾಲೆ ಹೋಗಿ ಮತ್ತೆ ಮಧ್ಯಾಹ್ನ ಬರೋದು ನೋಡ್ರಿ. ಮಧ್ಯಾಹ್ನ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೇನೆ ರೀ ಬ್ಲಾಗು. टामू ओए कि सोई ना है रोटी खा कर क्या सोया है टामू ओए ನೋಡ್ರಿ ತಿಂಡಿ ತಿಂದು ಇಲ್ಲಿ ಬಂದು ಕುಂತಾನೆ टामू.